ಬೆಂಗಳೂರಿನಲ್ಲಿ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಗಿಲು ಕ್ರಾಸ್ನಲ್ಲಿ 167 ಮನೆಗಳನ್ನ ತೆರವು ಮಾಡಲಾಗಿದೆ. ಮನೆಗಾಗಿ ಈಗ ಬಂದಿರುವಂತ ಅರ್ಜಿಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 400ಕ್ಕೂ ಅಧಿಕ. ತೆರವು ಮಾಡಿದ 167, ಅರ್ಜಿ ಬಂದಿರುವಂತದ್ದು ಡಬಲ್. 400ಕ್ಕೂ ಅಧಿಕ ಅರ್ಜಿಗಳು ಬಂದಿದ್ದಾವೆ. ನಮಗೆ ಮನೆ ಕೊಡಿ ಅಂತ, ನಾವು ಅರ್ಹರಿದ್ದೇವೆ, ನಮಗೆ ಮನೆ ಕೊಡಿ ಅಂತ ಅರ್ಜಿಯನ್ನು ಹಾಕೊಂಡವ್ರು 400 ಜನ. ಜಿಲ್ಲಾಡಳಿತಕ್ಕೆ ಮನೆಗಳ ಹಂಚಿಕೆಯ ವಿಚಾರಣೆ ಸವಾಲಾಗಿದೆ. ನಗರದ ಬೇರೆ ಬೇರೆ ಭಾಗದಿಂದಲೂ ಕೂಡ ಅರ್ಜಿಗಳು ಬಂದಿರುವಂಥದ್ದು. ಫಕೀರ್ ಕಾಲೋನಿ, ವಸೀಂ ಲೇಔಟ್ ಅರ್ಜಿಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಅಲ್ಲಿ ಬಹುತೇಕರು ಬಿಹಾರ, ಆಂಧ್ರ, ತೆಲಂಗಾಣ, ಉತ್ತರ ಪ್ರದೇಶದವರು, ಬೇರೆ ಬೇರೆ ರಾಜ್ಯದವರೇ ಬಹುತೇಕರಿದ್ದಾರೆ. ಸಲ್ಲಿಸಿರುವಂಥ ಅರ್ಜಿಗಳಲ್ಲೂ ಕೂಡ ಅಷ್ಟೇ. ಇವರ ಬಳಿ ಬೇರೆ ರಾಜ್ಯಗಳ ರಿಜಿಸ್ಟ್ರೇಷನ್ ವಾಹನಗಳಿದ್ದಾವೆ. 5-6 ವರ್ಷಗಳಿಂದ ಈ ಕಾಲೋನಿಗಳಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. 167 ನಿರಾಶ್ರಿತರಲ್ಲಿ 57 ನಿರಾಶ್ರಿತರ ಬಳಿ BPL ಕಾರ್ಡ್ಗಳು ಇರುವಂಥದ್ದು. 167 ನಿರಾಶ್ರಿತರು ಅಂದ್ರೆ ಯಾರು ಮನೆಗಳು ತೆರವಾಗಿದ್ವಲ್ಲ ಆ ನಿರಾಶ್ರಿತರಲ್ಲಿ 57 ನಿರಾಶ್ರಿತರ ಬಳಿ BPL ಕಾರ್ಡ್ಗಳಿದಾವೆ. ಆಧಾರು, ವೋಟರ್ ID, ಕರೆಂಟ್ ಬಿಲ್ ಅನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಎಲ್ಲ ದಾಖಲೆ ಸಂಗ್ರಹಿಸಿ ಸರ್ಕಾರಕ್ಕೆ DC ವರದಿಯನ್ನ ಸಲ್ಲಿಕೆ ಮಾಡಲಿದೆ. ಹೊರ ರಾಜ್ಯದವರಿಗೆ ಯಾವುದೇ ಕಾರಣಕ್ಕೂ ಫ್ಲಾಟ್ ಕೊಡದಂತೆ CM ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. DC ರೆಡಿ ಮಾಡಿದ ಪಟ್ಟಿಯನ್ನ ಸ್ಥಳೀಯ ಶಾಸಕರು, ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಒಪ್ಪಿದ ಬಳಿಕನೇ ಅಂತಿಮ ಮಾಡಲಾಗುತ್ತೆ. ಇಂದು ಸಂಜೆಯ ಒಳಗಾಗಿ ಗೃಹ ಮಂಡಳಿಗೆ ಫಲಾನುಭವಿಗಳ ಪಟ್ಟಿಯನ್ನ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇರುವಂಥದ್ದು. ಎಷ್ಟು ಜನರ ಆಯ್ಕೆ ಆಗತ್ತೆ, ಎಷ್ಟು ಜನರಿಗೆ ಮನೆ ಸಿಗುತ್ತೆ, ಅದರಲ್ಲಿ ಎಷ್ಟು ಜನ ಅರ್ಹರು ಅನ್ನುವಂಥದ್ದು ಈಗಿರುವಂಥ ಕುತೂಹಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಪ್ರಗತಿ. ಇಲ್ಲಿ ನೋಡ್ತಾ ಇದೀವಲ್ಲ, 167 ಮನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಅರ್ಜಿಗಳನ್ನ ಈಗ ಆಲ್ರೆಡಿ ಸ್ಕ್ರೂಟನಿಂಗ್ ಮಾಡಲಾಗಿದೆ, ಎಷ್ಟು ಓಕೆ ಆಗ್ತಾ ಇರುವಂಥದ್ದು, 400 ಅರ್ಜಿ ಬಂದಿರುವಂಥದ್ದು, ಯಾವ್ಯಾವ ಕಡೆಯಿಂದ ಬಂದಿದ್ದಾರೆ, ಯಾವ ರೀತಿ ಅವರು ಕೂಡ ನಮಗೆ ಮನೆಗಳು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತ. ಪೃಥ್ವಿ, ಡಿಸೆಂಬರ್ 20ನೇ ತಾರೀಕಿಗೆ ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗುತ್ತೆ. ಅವತ್ತು ಸಾಕಷ್ಟು ರಾಜಕೀಯ ಬೆಳವಣಿಗೆ, ಈ ಒತ್ತುವರಿ ತೆರವು ಕಾರ್ಯಾಚರಣೆ ವಿಚಾರ ಹಾಟ್ ಟಾಪಿಕ್ ಆಗುತ್ತೆ. ಅದಾದ ಮೇಲೆ CM ಸಿದ್ದರಾಮಯ್ಯ ಕೂಡ ಮನೆಗಳಿಗೆ ಘೋಷಣೆ ಮಾಡ್ತಾರೆ, ಜನವರಿ 1ಕ್ಕೆ ಮನೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇವತ್ತಿನವರೆಗೂ ಕೂಡ ಡೇಟಾ ಕಲೆಕ್ಟ್ ಮಾಡುವಲ್ಲಿ, ಅಂದ್ರೆ ಯಾರ್ಯಾರು ಮನೆಗೆ ಅರ್ಹರು, ಯಾರ್ಯಾರು ಒರಿಜಿನಲ್ ಡಾಕ್ಯುಮೆಂಟ್ ಅನ್ನು ಇಟ್ಕೊಂಡಿದ್ದಾರೆ, ಈ ಒಂದು ಕೆಲಸದಲ್ಲಿ ಸದ್ಯ ಈಗ ಅಧಿಕಾರಿಗಳು ಇರುವಂತದ್ದು. GBA ಅಧಿಕಾರಿಗಳು, ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು, ಜೊತೆಗೆ ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಕಡೆಯಿಂದಲೂ ಕೂಡ ಅದೇ ಸ್ಥಳದಲ್ಲಿ ಇರುವಂತಹ ಮನೆಗಳಿಗೆ ಭೇಟಿ ನೀಡಿ ಅವರ ದಾಖಲೆಗಳ ಪರಿಶೀಲನೆಯನ್ನ ಮಾಡಲಾಗಿದೆ. ಇವತ್ತು ಸಂಜೆಯ ಒಳಗಡೆ ಯಾರ್ಯಾರು ಮನೆಗೆ ಅರ್ಹರು, ಅಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದ ಯೋಜನೆಯಡಿ ಮನೆಯನ್ನ ಪಡ್ಕೊಳ್ಳೋದಕ್ಕೆ ಯಾರು ಫಲಾನುಭವಿಗಳಾಗೋದಕ್ಕೆ ಅರ್ಹರು ಅನ್ನುವಂತಹ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿ ಅದನ್ನ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ. ಅದಾದ ಮೇಲೆ ಅಂತಿಮವಾಗಿ ಯಾರು ಅರ್ಹರು ಅನ್ನುವಂತಹ ಒಂದು ವಿಚಾರ ಗೊತ್ತಾಗುತ್ತೆ. ಮೂಲಗಳ ಪ್ರಕಾರ ಸರಿಸುಮಾರು ಒಂದು 80ರಿಂದ 90 ಮಂದಿಯನ್ನು ಫೈನಲೈಸ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಆದ್ರೆ ಅಲ್ಲಿ ಇರುವಂತಹ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಅಲ್ಲಿ 167 ಮನೆಗಳನ್ನ ಡೆಮೊಲಿಷನ್ ಮಾಡಿದ್ರು. ಆ ಜಾಗದಲ್ಲಿ ಇದ್ದಂತಹ ಬಹುತೇಕರಿಗೆ ಕನ್ನಡನೇ ಬರ್ತಾ ಇರಲಿಲ್ಲ. ಒಂದು 10% ಜನರಿಗೂ ಕೂಡ ಕನ್ನಡ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ. ಅವರೆಲ್ಲರೂ ಕೂಡ ಸ್ಥಳೀಯರಾಗಿದ್ರೆ, ಕರ್ನಾಟಕದವರೇ ಆಗಿದ್ರೆ ಕನ್ನಡನೇ ಬರಲ್ವಾ ಅವ್ರಿಗೆ ಅನ್ನುವಂತಹ ಪ್ರಶ್ನೆ ಇದೆ. ಬಹುತೇಕರು ಮಾತಾಡ್ತಾ ಇದ್ದದ್ದು ತೆಲುಗು, ಉರ್ದು, ಹಿಂದಿ ಭಾಷೆಯನ್ನ ಮಾತಾಡ್ತಾ ಇದ್ರು. ಅದ್ರ ಜೊತೆಗೆ ಆ ಡೆಮೊಲಿಷನ್ ಆದಂತಹ ಜಾಗದಲ್ಲೂ ಕೂಡ ವೆಸ್ಟ್ ಬೆಂಗಾಲ್ ರಿಜಿಸ್ಟ್ರೇಷನ್ ನ ಗಾಡಿಗಳಿವೆ, ಬೇರೆ ಬೇರೆ ರಿಜಿಸ್ಟ್ರೇಷನ್ ಆಗಿರುವಂತಹ ಗಾಡಿಗಳು ಇತ್ತು. ಸೊ ಈ ಎಲ್ಲ ಪ್ರಶ್ನೆಗಳು ಕೂಡ ಹುಟ್ಕೊಳ್ಳುತ್ತೆ. ಇದರ ಜೊತೆಗೆ ರಾಜೀವ್ ಗಾಂಧಿ ವಸತಿ ನಿಗಮದ ಯೋಜನೆಯಡಿ ನಮಗೆ ಮನೆ ಸಿಗುತ್ತೆ ಅಂತ ಕಳೆದ 5-6 ವರ್ಷಗಳಿಂದಲೂ ಕೂಡ ಚಾತಕ ಪಕ್ಷಿಗಳ ಹಾಗೆ ಕಾಯ್ತಾ ಇದ್ದಂತಹ, ತಮ್ಮ ಒಂದು ಚಿನ್ನಾಭರಣಗಳನ್ನ ಅಡ ಇಟ್ಟು ಅಡ್ವಾನ್ಸ್ ಅನ್ನು ಕೊಟ್ಟಿರುವಂತಹ ಬಹುತೇಕ ನಿವಾಸಿಗಳಿಗೆ ಈಗ, ಅಂದ್ರೆ ಬೇರೆ ಕಡೆ ಇರುವಂತಹ ರಾಜೀವ್ ಗಾಂಧಿ ವಸತಿ ನಿಗಮದ ಯೋಜನೆಯಡಿ ಮನೆ ಸಿಗುತ್ತೆ ಅಂತ ಆಸೆ ಇಟ್ಕೊಂಡಿದ್ದಂತಹ ಬಹುತೇಕರಿಗೆ ಈಗ ಮನೆ ಸಿಗ್ತಾ ಇಲ್ಲ. ಆದ್ರೆ ಇಲ್ಲಿ ಡೆಮೊಲಿಷನ್ ಆದಂತಹ 10 ದಿನದ ಒಳಗಡೆ ಇವರಿಗೆ ಮನೆ ಸಿಗ್ತಾ ಇದೆ. ಇದು ಯಾವ ರೀತಿಯಾದಂತಹ ತಾರತಮ್ಯ ಅಂತ ಜನ ಕೂಡ ಪ್ರಶ್ನೆ ಮಾಡ್ತಾ ಇರುವಂತದ್ದು ಸರ್ಕಾರಕ್ಕೆ. ಪೃಥ್ವಿ, ಓಕೆ, ಧನ್ಯವಾದ ಪ್ರಗತಿ ನಿಮ್ಮೆಲ್ಲ ಮಾಹಿತಿಗಾಗಿ.